ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳಿಂದ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಹರಿಪ್ರಸಾದ್ ಹೇಳಿಕೆ ಖಂಡಿಸಿ ಮಾಜಿ ಸಚಿವ ಸುನಿಲ್ ಕುಮಾರ್ ಪ್ರತಿಭಟನೆ. ಸದಾಶಿವನಗರ ಪೊಲೀಸ್ ಠಾಣೆ ಮುಂಭಾಗ ಸರ್ಕಾರದ ವಿರುದ್ಧ ಆಕ್ರೋಶ. ಪ್ರತಿಭಟನಾ ಸ್ಥಳದಿಂದ ಸುನಿಲ್ ಕುಮಾರ್ರನ್ನ ಕಾರ್ನಲ್ಲಿ ಕರ್ಕೊಂಡು ಹೋದ ಪೊಲೀಸರು. ಕಾನೂನು ಈ ದೇಶದಲ್ಲಿ ಇರಬಾರದು ಅಂತಿದ್ರೆ ಮುತ್ತಿಗೆ ಹಾಕ್ಲಿ. ಅನವಶ್ಯಕವಾಗಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ. ಸುನಿಲ್ ಕುಮಾರ್ ಮೇಲೆ ಪೊಲೀಸರು ಕ್ರಮ ಜರುಗಿಸಿದ್ದಾರೆ ಎಂದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ರಾಮ ಮಂದಿರ ವಿಚಾರದಲ್ಲಿ ಇನ್ನೂ ಸ್ಪಷ್ಟವಾಗದ ಕಾಂಗ್ರೆಸ್ ನಿಲುವು. ಸ್ವಾಗತಿಸಬೇಕು ಅಥವಾ ವಿರೋಧಿಸಬೇಕು ಎಂಬ ಕನ್ಫ್ಯೂಷನ್. ಇದೇ ಕಾರಣಕ್ಕೆ ಸಚಿವರು ಶಾಸಕರಿಂದ ದಿನಕ್ಕೊಂದು ರೀತಿಯ ಹೇಳಿಕೆ. ಶ್ರೀಕಾಂತ್ ಪೂಜಾರಿ ಬೆನ್ನಿಗೆ ನಿಂತಿದ್ದೇ ಎಡವಟ್ಟಾಯ್ತಾ? ಆರೋಪಿಯ ವಿರುದ್ಧ ಇರುವ ಕೇಸ್ಗಳ ಪಟ್ಟಿಯನ್ನೇ ರಿಲೀಸ್ ಮಾಡಿದ ಸಿಎಂ ಸಿದ್ದರಾಮಯ್ಯ. ಕಾಂಗ್ರೆಸ್ನ ಇಕ್ಕಟ್ಟಿಗೆ ಸಿಲುಕಿಸಲು ಹೋಗಿ ಬಿಜೆಪಿಯೇ ಅಡಕತ್ತರಿಯಲ್ಲಿ ಸಿಲುಕ್ತ. ಇತಿಹಾಸ ಅರಿಯದವನು ಇತಿಹಾಸ ಸೃಷ್ಟಿಸಲಾರ. ನಿಮ್ಮ ಮನಸ್ಸಿನಿಂದ ತಾಲಿಬಾನ್ ಚಿಂತನೆ ತೆಗೆದುಹಾಕಿ. ಮಾಜಿ ಶಾಸಕ ಯತೀಂದ್ರ ವಿರುದ್ಧ ಸಿಟಿ ರವಿ ವಾಗ್ದಾಳಿ. ದೆಹಲಿಯಲ್ಲಿ ಇಂದು ಎಲ್ಲ ರಾಜ್ಯದ ನಾಯಕರ ಜೊತೆ ಕಾಂಗ್ರೆಸ್ ಹೈಕಮಾಂಡ್ ಸಭೆ. ಮುಂಬರುವ ಲೋಕಸಭಾ ಚುನಾವಣೆ ಸಿದ್ಧತೆ ಬಗ್ಗೆ ಸಮಾಲೋಚನೆ. ಕಾಂಗ್ರೆಸ್ ಸಿಎಲ್ಪಿ ನಾಯಕರು, ಪಿಸಿಸಿ ಅಧ್ಯಕ್ಷರು ಸಭೆಯಲ್ಲಿ ಭಾಗಿ. ಸಂಕ್ರಾಂತಿಗೆ ಸೂರ್ಯನ ಜೊತೆ ಬಳ್ಳಾರಿ ರಾಜಕಾರಣವು ಪಥ ಬದಲಿಸತ್ತ? ಬೇರೆ ಬೇರೆ ಪಕ್ಷಗಳ ನಾಯಕರಿಗೆ ಜನಾರ್ದನ ರೆಡ್ಡಿ ಗಾಳ. ಡ್ಯಾಮೇಜ್ ಆಗುವ ಮೊದಲೇ ಸಂಧಾನಕ್ಕೆ ಬಿಜೆಪಿ ಸೈಲೆಂಟ್ ಪ್ಲಾನ್. ರಾಜ್ಯದಲ್ಲಿ ಕೋವಿಡ್ ಕೇಸ್ಗಳ ಹೆಚ್ಚಳ ಹಿನ್ನೆಲೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ. ಕೋವಿಡ್ ಪ್ರಕರಣಗಳ ಕುರಿತು ನಾಳೆ ರಿವ್ಯೂ ಮಾಡಲಿರುವ ಸಚಿವರು. ಬೆಳಗ್ಗೆ ಬಂದು ಕೆಲಸಕ್ಕೆ ಸೇರಿದ ಕೆಲ ಹೊತ್ತಲ್ಲೇ ಮಾಲೀಕನ ಮಗಳನ್ನೇ ಕಿಡ್ನಾಪ್ ಮಾಡ್ದ. ಬೆಂಗಳೂರಿನ ಬನಶಂಕರಿಯಲ್ಲಿ ಮಗಳಿಗಾಗಿ ಕಣ್ಣೀರಿಟ್ಟಾರು ತಂದೆ ಶಫೀವುಲ್ಲಾ. ಯಾದಗಿರಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕಾಗಿ ತೀವ್ರಗೊಂಡ ಪೈಪೋಟಿ. ಮಾಜಿ ಶಾಸಕರಾದ ರಾಜುಗೌಡ ಹಾಗೆ ವೆಂಕಟರೆಡ್ಡಿ ಮುದ್ನಾಳ್ ಬೆಂಬಲಿಗರ ಮಧ್ಯೆ ಸ್ಪರ್ಧೆ. ಜಿಲ್ಲಾಧ್ಯಕ್ಷ ಸ್ಥಾನ ಪಡೆಯೋಕೆ ಹೈಕಮಾಂಡ್ ಮುಂದೆ ಸರ್ಕಸ್. ಮಾಲ್ ಆಫ್ ಏಷ್ಯಾದಿಂದ ಆಗ್ತಾ ಇರುವ ಕಿರಿಕಿರಿ ಒಂದೆರಡಲ್ಲ. ರಸ್ತೆಯಲ್ಲಿ ಬೈಕ್ಗಳ ಪಾರ್ಕಿಂಗ್ನಿಂದಾಗಿ ಸಿಡಿದೆದ್ದಿರುವ ಪೊಲೀಸರು. ಟ್ರಾಫಿಕ್ನಿಂದ ಏರ್ಪೋರ್ಟ್ಗೆ ಟೈಮ್ಗೆ ಹೋಗೋಕಾಗದೆ ಪ್ರಯಾಣಿಕರ ಆಕ್ರೋಶ. ಮಂಡ್ಯದಲ್ಲಿ ಭ್ರೂಣಲಿಂಗ ಪತ್ತೆ ಹತ್ಯೆ ಪ್ರಕರಣ. ಹಣದ ಆಸೆಗಾಗಿ ಕೃತ್ಯ ಎಸಗಿರುವುದಾಗಿ ತಪ್ಪೊಪ್ಪಿಗೆ. ತನಿಖಾ ತಂಡದ ಎದುರು ಎಲ್ಲವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟ ಡಾಕ್ಟರ್ ಚಂದನ್ ಬಲ್ಲಾಳ್. ಸಿನಿಮಾ ಸ್ಟೈಲ್ನಲ್ಲಿ ಬ್ರಾಂಡೆಡ್ ಶೂ ಕದ್ದ ಕಳ್ಳರು. ಕೋಟಿ ರೂಪಾಯಿ ಮೌಲ್ಯದ ನೈಕಿ ಶೂ ಕದ್ದಿದ್ದ ಆಸಾಮಿಗಳು. ಅತ್ತಿಬೆಲೆ ಪೊಲೀಸರಿಂದ 3 ಆರೋಪಿಗಳು ಅರೆಸ್ಟ್. ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿಉರಿದ ಕಟ್ಟಡ. ಬಿಂದಿಗೆ ಬಕೆಟ್ಗಳಿಂದ ನೀರು ಹಾಕಿ ಬೆಂಕಿ ನಂದಿಸೋಕೆ ಯತ್ನಿಸಿದ ಗ್ರಾಮಸ್ಥರು. ಕಂಟ್ರೋಲ್ಗೆ ಬಾರದ ಬೆಂಕಿ. ಮನೆಯಲ್ಲಿದ್ದ ಎಲ್ಲ ವಸ್ತುಗಳು ಸುಟ್ಟು ಕರಕಲು. ಮೈಸೂರಲ್ಲಿ ಮನೆ ಮನೆಗೆ ಶ್ರೀರಾಮನ ಮಂತ್ರಾಕ್ಷತೆ ಹಂಚುವ ಸಂಕಲ್ಪ. ಜನವರಿ 22ರಂದು ಮನೆ ಮನೆಗಳಲ್ಲಿ ದೀಪ ಬೆಳಗುವಂತೆ ಮನವಿ. ಮುಸ್ಲಿಂ ಬಾಂಧವರ ಅಂಗಡಿಗೆ ತೆರಳಿ ಮಂತ್ರಾಕ್ಷತೆ ನೀಡಿದ ರಾಮ ಭಕ್ತರು. ಗುರುಗ್ರಾಮ್ನಲ್ಲಿ ಮಾಡೆಲ್ ದಿವ್ಯಾ ಪಹುಜಾ ಅನುಮಾನಾಸ್ಪದ ಸಾವು. ಸಿಸಿಟಿವಿಯಲ್ಲಿ ಸರಿಯಾಯಿತು ಬೆಚ್ಚ ಬೀಳಿಸೋ ದೃಶ್ಯ. ಗ್ಯಾಂಗ್ಸ್ಟರ್ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಂಡ್ರ ಅನ್ನುವ ಅನುಮಾನವು ಸೃಷ್ಟಿ. ದೆಹಲಿ ಮೆಟ್ರೋದಲ್ಲಿ ದಂಪತಿಯ ಹುಚ್ಚಾಟ. ಶೂಗೆ ಕೋಲ್ಡ್ ಡ್ರಿಂಕ್ಸ್ ಬೆರೆಸಿ ಕುಡಿದಂತಹ ದಂಪತಿ
ಜೋಡಿಯ ಜ್ಯೂಸ್ ಕುಡಿತೀಯ ವರ್ತನೆ ಕಂಡು ಸಹ ಪ್ರಯಾಣಿಕರು ತಬ್ಬಿಬ್ಬು. ಮ್ಯಾಕ್ಸ್ ಚಿತ್ರದ ಕ್ಲೈಮ್ಯಾಕ್ಸ್ಗೆ ರೆಡಿಯಾದ ಕಿಚ್ಚ ಸುದೀಪ್. ಚೆನ್ನೈ ಮಹಾಬಲಿಪುರಂ ಕೊನೆಯ ಹಂತದ ಶೂಟಿಂಗ್. ಸಿನಿಮಾದಲ್ಲಿ ಗಮನ ಸೆಳೀತಾ ಇದೆ ಕಿಚ್ಚನ ಲುಕ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.